ಗೈಸ್, ಲೈಫ್ ಅಡ್ವೈಸ್ ಅಲ್ಲಿ ಸ್ಪಿರಿಚುಯಾಲಿಟಿ ಬಗ್ಗೆ, ಮೈಂಡ್ ಸೆಟ್ ಬಗ್ಗೆ ಅಂಡ್ ಮೋಟಿವೇಶನ್, ಸೊ ಎಲ್ಲಾದ್ರ ಬಗ್ಗೆ ಮಾತಾಡಿದ್ವಿ. ಸೊ ಲೈಫ್ ಅಡ್ವೈಸಸ್ ಅಲ್ಲೂ ನಾನು ತುಂಬಾ ವಿಡಿಯೋಸ್ ಅಲ್ಲಿ ಯಾವ ರೀತಿ ಇರಬೇಕು ಏನು ಎಲ್ಲಾನು ಹೇಳಿದೆ. ಬಟ್ ಇವತ್ತು ಅದೇ ಲೈಫ್ ಅಡ್ವೈಸ್ ಅಲ್ಲಿ AI ಬಗ್ಗೆ ಮಾತಾಡೋಣ. ಲೈಫ್ ಅಡ್ವೈಸ್ ಅಂದ್ರೆ ಎಸ್, ಮಾನಸಿಕ ನೆಮ್ಮದಿ, ಸ್ಪಿರಿಚುಯಾಲಿಟಿ ಕೂಡ ಬರುತ್ತೆ. ಹೇಗಿರ್ಬೇಕು, ಹೇಗೆ ಯಾವ್ದ್ರಿಂದನಾದ್ರೂ ಹೊರಗೆ ಬರ್ಬೋದು ಅನ್ನೋದು ಇರುತ್ತೆ. ಜೊತೆಗೆ ನಮ್ಮ ಡೈಲಿ ಜಾಬ್ ಕೂಡ ಲೈಫ್ ಅಡ್ವೈಸ್ಗೆ ಸೇರುತ್ತೆ ಅಲ್ವಾ. ಸೊ ಇವತ್ತು ಅದ್ರ ಬಗ್ಗೆ ಮಾತಾಡೋಣ. ಸೊ AI ಯಾವ ಜಾಬ್ನ ರೀಪ್ಲೇಸ್ ಮಾಡೋದಕ್ಕಾಗೋದ ಅನ್ನೋದನ್ನ ತಿಳ್ಕೊಳ್ಳೋಣ ಇವತ್ತು. ಜೊತೆಗೆ ಆ ಸ್ಕಿಲ್ ಕಲಿತು ನಮ್ಮ ಲೈಫ್ ಕೂಡ ಸೆಕ್ಯೂರ್ ಮಾಡ್ಕೋಬಹುದಾ ಅಂತ ನೋಡೋಣ. ಸೊ ಎಸ್, ಇದಕ್ಕೆ ಬರೋ ರೆಸ್ಪಾನ್ಸ್ ಮೇಲೆ ನಾನು ನೆಕ್ಸ್ಟ್ AI ರಿಲೇಟೆಡ್ ಸೀರೀಸ್ ನ ಲೈಫ್ ಅಡ್ವೈಸ್ ಆಗಿ ಮಾಡಬಹುದಾ ಅಂತ ನಾನು ನೋಡ್ತೀನಿ. ಚೆನ್ನಾಗಿ ರೆಸ್ಪಾನ್ಸ್ ಬಂದ್ರೆ AI ಸೀರೀಸ್ ನಾನು ಮಾಡ್ತೀನಿ ಒಂದೆರಡು. ಓಕೆನಾ? ಸೊ ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. AI ನಮ್ಮ ಕೆಲಸನ ತಗೊಳುತ್ತೆ ಅಂತ ನಾವೆಲ್ಲರೂ ಟೆನ್ಷನ್ ಅಲ್ಲಿ ಇದೀವಿ ಅಲ್ವಾ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದೆ, ನಮ್ ಜಾಬ್ ಹೋಗುತ್ತೆ, EMI ಹೇಗ್ ಕಟ್ಟೋದು, ರೆಂಟ್ ಹೇಗ್ ಪೇ ಮಾಡೋದು, ಸ್ಕೂಲ್ಗೆ ಮಕ್ಕಳಿಗೆ ಫೀಸ್ ಹೇಗ್ ಕಟ್ಟೋದು, ಎಟ್ಸೆಟ್ರಾ ಎಟ್ಸೆಟ್ರಾ, ರೈಟ್? ಬಟ್ ಅದ್ರ ಜೊತೆಗೆ ನಾವು ನೋಡ್ತಾ ಇದ್ದೀವಿ ತುಂಬಾ ಹೈರಿಂಗ್ ಕೂಡ ನಡೀತಿದೆ. ಹಾಗಿದ್ರೆ ಇಲ್ಲಿ ಕೆಲಸ ಹೋಗುತ್ತೆ ಅಂತಿದ್ದಾರೆ, ಹೈರಿಂಗ್ ಯಾಕೆ ನಡೀತಿದೆ? ಎಲ್ಲ ತುಂಬಾ ಕನ್ಫ್ಯೂಸ್ ಆಗ್ಬಿಟ್ಟಿದೆ ಅಲ್ವಾ ಲೈಫ್ ಅನ್ನೋದು. ಸೊ ಹಾಗಿದ್ರೆ ಏನ್ ನಡೀತಿದೆ ಇಲ್ಲಿ? ಇಲ್ಲಿ ಏನಾಗ್ತಿದೆ ಅಂದ್ರೆ AI ನಿಮಗೆ ಕಾಂಪಿಟೇಷನ್ ಕೊಡ್ತಾ ಇಲ್ಲ, ಬಟ್ AI ಕಲ್ತಿರುವಂತಹ ನಿಮ್ಮ ಫ್ರೆಂಡ್ಸ್, ಕಲೀಗ್ಸ್, ಹ್ಯೂಮನ್ ಬೀಯಿಂಗ್ಸ್ ನಿಮಗೆ ಕಾಂಪಿಟೇಷನ್ ಕೊಡ್ತಾ ಇರೋದು. ಅರ್ಥ ಆಗ್ತಿದ್ಯಾ? ಯಾರಿಗೆ AI ಸ್ಕಿಲ್ ಇದೆ, AI ಅವರಿಗೆ ಅವಕಾಶನ ಮಾಡಿಕೊಡ್ತಾ ಇದೆ ಅಂಡ್ ಅವರೇ ಹೈರ್ ಆಗ್ತಾ ಇರೋದು, ಅವ್ರನ್ನೇ ಕೆಲ್ಸಕ್ಕೆ ತಗೋತಾ ಇರೋದು ಕೂಡ. ಅಂದ್ರೆ ನನ್ನ ಪ್ರಕಾರ AI ಜಾಬ್ನ ಕಿತ್ಕೋತಿಲ್ಲ, ಬಟ್ AI ಸ್ಕಿಲ್ ಗೊತ್ತಿರುವಂತ ಒನ್ ಹ್ಯೂಮನ್ ಇನ್ನೊಂದು ಹ್ಯೂಮನ್ ಜಾಬ್ನ ಕಿತ್ಕೋತಾ ಇದ್ದಾರೆ. ಹಾಗಿದ್ರೆ ನಿಮ್ ಫ್ರೆಂಡ್ಸ್ ಕಲೀಗ್ಸ್ ತಪ್ಪಾ? ಅಲ್ಲ. ಸ್ಕಿಲ್ ಕಲಿದೇ ಇರೋದು, ಅಪ್ಗ್ರೇಡ್ ಆಗ್ದಲೇ ಇರೋದು ನಿಮ್ ತಪ್ಪಾಗಿರುತ್ತೆ. ಈಗ ಒಂದು ಲಾ ಫಾರ್ಮ್ ತಗೊಂಡ್ರೆ, ಲಾಯರ್ ಆ ರೀತಿ, ಎಸ್, AI ಕ್ಯಾನ್ ಡೂ ಸಮ್ ಆಫ್ ದೇರ್ ವರ್ಕ್ ಆಲ್ಸೋ. ಲೈಕ್ ಒಂದು AI ಅಲ್ಲಿ ಲಾ ಅಡ್ವೈಸ್ ನಾವು ತಗೋಬಹುದು, ರೈಟ್? ಕೆಲವೊಂದು ರಿಸರ್ಚ್ ನ ಮಾಡಿ ತಿಳ್ಕೋಬಹುದು ಏನೇನಿದೆ ಲಾ ರೂಲ್ಸ್ ಅಂತ ಅಲ್ವಾ. ಅಂಡ್ ಇವನ್ ಸ್ಟಾಕ್ ಪಿಕ್ ಮಾಡೋದಕ್ಕೆ, ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಏನಾದ್ರು ನಾಲೆಡ್ಜ್ ಬೇಕು, ಯಾವ ರೀತಿ ಸ್ಟಾಕ್ ಅನಲೈಸ್ ಮಾಡೋದು, ಸೊ ಇದ್ರ ಬಗ್ಗೆ ಕೂಡ AI ಅಲ್ಲಿ ನಾವು ತಿಳ್ಕೋಬಹುದು ಇಷ್ಟೊಂದು ಇನ್ಫಾರ್ಮೇಶನ್, ರೈಟ್? ದೇರ್ ಆರ್ ಮೆನಿ AI ಟೂಲ್ಸ್, ಲೈಕ್ ಇವನ್ ಪರ್ಪ್ಲೆಕ್ಸಿಟಿ ಕ್ಯಾನ್ ಡೂ ದಿಸ್, ರೈಟ್? ಬಟ್ ನಿಮ್ಗೆ ಒಂದು ಟ್ರಸ್ಟ್ ಇಂಪ್ರೂವ್ ಆಗೋದಕ್ಕೆ, ಟ್ರಸ್ಟ್ ಬರೋದಕ್ಕೆ ನಿಮ್ ಜೊತೆನೆ ಇದ್ದು ಧೈರ್ಯ ಹೇಳಿ, ಫಾರ್ ಎಕ್ಸಾಂಪಲ್ ಲಾಯರ್ ಆಗಿದ್ರೆ ನಿಮ್ ಕೇಸ್ನ ಗೆಲ್ಸಿ ಕೊಡೋದಕ್ಕೆ ಅಂಡ್ ಒಂದು ಹ್ಯೂಮನ್ ಟು ಹ್ಯೂಮನ್ ಕನೆಕ್ಷನ್ ಇರೋದಕ್ಕೆ ಅಂದ್ರೆ ಹ್ಯೂಮನ್ ಬೇಕಾಗುತ್ತೆ. AI ಕಾಂಟ್ ಡೂ ಆಲ್ ದೋಸ್ ವರ್ಕ್ ಅಲ್ವಾ. ಕೋರ್ಟಲ್ಲಿ ವಾದ ಮಾಡೋದಕ್ಕೆ, ನಿಮ್ಮಿಂದ ಪ್ರೂಫ್ ಕಲೆಕ್ಟ್ ಮಾಡ್ಕೊಂಡು, ನಿಮ್ಮನ್ನ ಅರ್ಥ ಮಾಡ್ಕೊಂಡು, ನಿಮ್ ಎಮೋಷನ್ಸ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಹ್ಯೂಮನ್ ಬೇಕಾಗುತ್ತೆ. ಈವನ್ ಸ್ಟಾಕ್ ರಿಲೇಟೆಡ್ ಕೂಡ ನಿಮ್ಗೊಂದು ಒಳ್ಳೆ ಅಡ್ವೈಸರ್ ಆಗಿರೋದಕ್ಕೆ, ನಿಮ್ ಗೋ ಟು ಪರ್ಸನ್ ಆಗಿರೋದಕ್ಕೆ ಒಬ್ರು ಹ್ಯೂಮನ್ ಬೇಕಾಗುತ್ತೆ ಅಲ್ವಾ. ಸೊ ಇದನ್ನೆಲ್ಲ AI ಮಾಡೋದಕ್ಕಾಗೋದಿಲ್ಲ. ಅರ್ಥ ಆಗ್ತಿದ್ಯಾ? AI ಕ್ಯಾನ್ ಡೂ ಸಮ್ ಆಫ್ ದೇರ್ ವರ್ಕ್ ಅಷ್ಟೇ ಹೊತ್ತು AI ಕಾಂಟ್ ರಿಪ್ಲೇಸ್ ದೆಮ್, ರೈಟ್? ಬಟ್ ಬೇಸಿಕ್ ಥಿಂಗ್ಸ್ AI ಕ್ಯಾನ್ ಹ್ಯಾಂಡಲ್. ಈಗ ಫಾರ್ ಎಕ್ಸಾಂಪಲ್ ಒಂದು ಕಂಪ್ನಿಗೆ ಬಗ್ಗೆ ಏನಾದ್ರು ತಿಳ್ಕೋಬೇಕು, ಕಂಪ್ನಿ ಜಾಯಿನ್ ಆಗಬೇಕು ಅಂದ್ರೆ ಅವರೊಂದು AI ಬಾಟ್ ನ ರೆಡಿ ಮಾಡಿ ಕಂಪ್ನಿ ಡೀಟೇಲ್ಸ್ ಅಲ್ಲಿ ಫೀಡ್ ಮಾಡಿದ್ರೆ, ಓಕೆ, ಈ ಕಂಪ್ನಿ ಯಾವಾಗ ಫೌಂಡ್ ಆಗಿದ್ದು, CEO ಯಾರು, ಇದು ಏನ್ರ ಮೇಲೆ ವರ್ಕ್ ಮಾಡ್ತಿದೆ, ಸೊ ಇದೆಲ್ಲ ಡೀಟೇಲ್ಸ್ ನ ಕೊಡೋದಕ್ಕೆ ಒಂದು ಹ್ಯೂಮನ್ ಬೇಕಾಗೋದಿಲ್ಲ. ಸೊ ಅದನ್ನ ಚಾಟ್ ಬಾಟ್ ಮುಖಾಂತರ AI ನ ಅವ್ರು ಇಂಪ್ಲಿಮೆಂಟ್ ಮಾಡಿ ಕೆಲಸನ ಈಸಿ ಆಗೋ ರೀತಿ ಮಾಡ್ಕೋಬಹುದು ಅಲ್ವಾ, ರೈಟ್? ಸೊ AI ಸ್ಕಿಲ್ ಗೊತ್ತಿದ್ರೆ ನಿಮ್ಮ ಕೆಲಸನ ಅದು ಕಿತ್ಕೊಳ್ಳೋದು ಕಷ್ಟನೇ. ಬಿಕಾಸ್ ಯು ನೋ ಹೌ ಟು ಹ್ಯಾಂಡಲ್ AI, ಹೌ ಟು ಯೂಸ್ AI, ರೈಟ್? AI ನ ನಿಮ್ಮ ಜಾಬ್ ಅಲ್ಲಿ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೋಬಹುದು. ಈಗ ಆಲ್ರೆಡಿ ChatGPT ಇದೆ. ಇವನ್ ನೀವು IT ಎಂಪ್ಲಾಯಿ ಅಲ್ಲ ಅಂದ್ರೂ, ಬೇರೆ ಟೂಲ್ಸ್ಗೆ ನಿಮ್ಗೆ ಆಕ್ಸೆಸ್ ಇಲ್ಲ ಅಂದ್ರೂ ಕೂಡ ಯು ಕ್ಯಾನ್ ಯೂಸ್ ChatGPT ಇನ್ ಯುವರ್ ಟಾಸ್ಕ್ ಅಲ್ವಾ. ಸಮ್ ರಿಪಿಟೇಟಿವ್ ಟಾಸ್ಕ್ ಇರುತ್ತೆ, ಸೊ ಅದಕ್ಕೆ ನೀವು AI ನ ಯೂಸ್ ಮಾಡ್ಕೋಬಹುದು. IT ಲಿ ನೋಡಿದ್ರೆ ಒಂದು ರಿಗ್ರೆಷನ್ ಟೆಸ್ಟಿಂಗ್ ಅಂತ ಇರುತ್ತೆ, ಸೊ ಅಲ್ಲಿ AI ನ ಬಳಸಬಹುದು. ಟೆಸ್ಟ್ ಮಾಡಿದ್ನೆ ಮತ್ತೆ ಮತ್ತೆ ಟೆಸ್ಟ್ ಮಾಡಬೇಕಾಗುತ್ತೆ, ಯಾವ್ದಾದ್ರು ಒಂದು ಫಿಕ್ಸ್ ಬಂದಾಗ, ಕೋಡ್ ಫಿಕ್ಸ್ ಬಂದಾಗ, ಸೊ ಅಲ್ಲಿ AI ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ನಿಮ್ಮ ಒಂದು ಕೆಲಸನ ಹೇಗೆ AI ಹೆಲ್ಪ್ ನ ತಗೊಂಡು ನೀವು ತುಂಬಾ ಬೇಗ ಈಸಿಯಾಗಿ ಮಾಡಬಹುದು ಅನ್ನುವಂತಹ
ಟ್ರಿಕ್ಸ್ನ ಸ್ಕಿಲ್ನ ಕಲ್ತ್ಕೊಳ್ಳಿ. ಅವಾಗ ನಿಮ್ಮನ್ನ AI ಅಲ್ಲ ಯಾರು ರಿಪ್ಲೇಸ್ ಮಾಡೋದಕ್ಕಾಗೋದಿಲ್ಲ. ಗೊತ್ತಾಗ್ತಿದ್ಯಾ? ಜಾಬ್ ಲಾಸ್ ಆಗೋ ಸಿಚುಯೇಷನ್ ಕೂಡ ಬರೋದಿಲ್ಲ. ಥಿಂಕ್ ಮಾಡಿ, ರಿಪಿಟೇಟಿವ್ ಟಾಸ್ಕ್ ಯಾವ್ದು ಮಾಡ್ತಿದ್ದೀರಾ ಡೈಲಿ ಅಂತ. ಮೇ ಬಿ ರಿಮೈಂಡರ್ ಇಮೇಲ್ಸ್ನ ಕಳಿಸ್ಬೇಕಾಗಿರುತ್ತೆ ಪ್ರತಿದಿನ, ಆರ್ ಮೀಟಿಂಗ್ಸ್ಗೆ ಒಂದು ಇಮೇಲ್, ಅಥವಾ ಅಟೆಂಡೆನ್ಸ್ಗೆ ಒಂದು ಇಮೇಲ್, ಅಥವಾ ಒಂದು ಗ್ರೂಪ್ ಮೆಸೇಜ್ ಹಾಕ್ಬೇಕಾಗಿರುತ್ತೆ. ಸೊ ಇದೆಲ್ಲ ರಿಪಿಟೇಟಿವ್ ಟಾಸ್ಕ್. ಡೈಲಿ ಅವ್ರಿಗೆ ರಿಮೈಂಡ್ ಮಾಡಬೇಕಾಗಿರುತ್ತೆ ಯಾವ ಮೀಟಿಂಗ್ ಇದೆ ಅಂತ, ಅಂಡ್ ಅಟೆಂಡೆನ್ಸ್ ಅವ್ರಿಗೆ ರಿಮೈಂಡ್ ಮಾಡಬೇಕಾಗುತ್ತೆ. ಸೊ ಇದೆಲ್ಲ ರಿಪಿಟೇಟಿವ್ ಟಾಸ್ಕ್ ಅಲ್ವಾ? ಸೊ ಇಲ್ಲಿ ಹೇಗೆ ಇಂಪ್ಲಿಮೆಂಟ್ ಮಾಡ್ಬೋದು, ಹೇಗೆ ನೀವು ಅದ್ರ ಯೂಸ್ ತಗೋಬಹುದು, ಟ್ರೈ ಮಾಡಿ ಆಟೋಮೇಟ್ ಮಾಡೋದಕ್ಕೆ. ಇವಾಗ ಒಂದು ತುಂಬಾ ವಿಡಿಯೋಸ್ ಇದೆ, ಯುಡೆಮಿ ಇದೆ, ಅಂಡ್ ಎಷ್ಟೊಂದು ಗೂಗಲ್ ಸರ್ಟಿಫಿಕೇಶನ್ ಕೂಡ ಇದೆ ಫ್ರೀ ಆಗಿ ಅಲ್ವಾ? ಸೊ ಯೂಟ್ಯೂಬ್ ಅಲ್ಲೂ ಫ್ರೀ ವಿಡಿಯೋಸ್ಗಳಿದೆ. ಲರ್ನ್, ಓಕೆನಾ? ಕಲ್ತ್ಕೊಳ್ಳಿ. ಫ್ರೆಂಡ್ಸ್ ಹೆಲ್ಪ್ ತಗೊಳ್ಳಿ, ಕಲೀಗ್ಸ್ ಹೆಲ್ಪ್ ತಗೊಳ್ಳಿ. ಅಂಡ್ ಆನ್ಲೈನ್ ಅಲ್ಲಿ ಎಷ್ಟೊಂದು ಗ್ರೂಪ್ಗಳಿರುತ್ತೆ, ಕೋರಾ ಅಂತ ಇದೆ, ಅಂಡ್ ಇನ್ನೂ ತುಂಬಾ ಇದಾವೆ, ಓಕೆನಾ? ಸೊ ಅಲ್ಲಿ ಕೂಡ ನಿಮ್ಮ ಒಂದು ಡೌಟ್ಸ್ ನ ಹಾಕ್ಬೋದು, ಅಲ್ಲೂ ಕೂಡ ಹೆಲ್ಪ್ ಮಾಡೋರು ಇರ್ತಾರೆ. ತುಂಬಾ ದೊಡ್ಡದೇನೋ ಮಾಡಿ ಅಂತಿಲ್ಲ, ಸಣ್ಣ ಟೂಲ್ ನ ಬಿಲ್ಡ್ ಮಾಡೋ ರೀತಿ ಟ್ರೈ ಮಾಡಿ ನೀವು. ಮೇ ಬಿ ಯೂಸಿಂಗ್ ಸಮ್ ಲಿಟಲ್ ಪ್ರಾಂಪ್ಟ್ಸ್ ಅಂಡ್ ಚಿಕ್ಕ ಪುಟ್ಟ ಆಟೋಮೇಷನ್ ಅಂಡ್ ಏಜೆಂಟ್ಸ್. ಸೊ ಇದನ್ನೆಲ್ಲ ಇಟ್ಕೊಂಡು ಏನಾದ್ರೂ ಒಂದು ಮಾಡಬಹುದಾ ನೋಡಿ. ಸೊ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಡೈಲಿ 50 to 60% ಆಫ್ ನಿಮ್ಮ ಟೈಮು ಉಳಿತಿದೆ ಅಂತ ಅನ್ಬಿಟ್ಟು. ತುಂಬಾ ಈಸಿಯಾಗಿ ಮಾಡ್ತೀರಾ ಎಲ್ಲ ಕೆಲಸನ ಈ ಆಟೋಮೇಷನ್ ಇಂದ, AI ಯೂಸ್ ಮಾಡಿ, ರೈಟ್? ಆಮೇಲೆ ಇನ್ನೊಂದು ಏನ್ ಗೊತ್ತಾ, ದೊಡ್ಡ ತಪ್ಪು ಮಾಡೋದು, ಏನೋ ಒಂದು ಸಣ್ಣ ಪುಟ್ಟ ಟೂಲ್ ಬಿಲ್ಡ್ ಮಾಡಿದ್ರಿ, ಅದನ್ನ ನೀವೇ ಇಟ್ಕೊಬಿಡೋದಲ್ಲ. ತೋರಿಸಿ, ನಿಮ್ಮ ಮ್ಯಾನೇಜರಿಗೆ ತೋರಿಸಿ, ನಿಮ್ಮ ಲೀಡ್ಗಳಿಗೆ ತೋರಿಸಿ, ಆಫೀಸ್ಗಳಲ್ಲಿ ಎಲ್ರಿಗೂ ಇದನ್ನು ಯೂಸ್ ಮಾಡೋದಕ್ಕೆ ಒಂದು KT ಕೊಡಿ, ರೈಟ್? ನೀವು ಮಾಡಿದನ್ನ ಬೇರೆಯವರಿಗೆ ನೀವು ಶೋ ಮಾಡಬೇಕು. ಅವಾಗ ಮತ್ತೆ ಅವ್ರಿಗೆ ಗೊತ್ತಾಗುತ್ತೆ, ಓಕೆ ಯು ಆರ್ ಡೂಯಿಂಗ್ ಸಮಥಿಂಗ್ ಅಂತ ಅಲ್ವಾ? ಅದ್ಬಿಟ್ಟು ನೀವೇನೋ ಮಾಡಿದ್ರೆ ನೀವೇ ಇಟ್ಕೊಂಡ್ರಿ ಅಂದ್ರೆ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ನೀವು ಇಷ್ಟೊಂದು ಎಫರ್ಟ್ ಆಗ್ತಿದ್ದೀರಾ ಅಂತ? ಮೇ ಬಿ ಅದು ಚಿಕ್ಕದೇ ಇರ್ಬೋದು, ಅವ್ರು ರಿಜೆಕ್ಟ್ ಕೂಡ ಮಾಡ್ಬೋದು. ದಟ್ ಈಸ್ ನಾಟ್ ದ ಟಾಪಿಕ್ ಹಿಯರ್, ಓಕೆನಾ? ಇಲ್ಲಿ ಮೇನ್ ಕಾನ್ಸಂಟ್ರೇಷನ್ ಏನು, ರಿಜೆಕ್ಟ್ ಮಾಡಿದ್ರು ಅಂತ ಬೇಜಾರಾಗೋದಲ್ಲ, ನೀವೇನೋ ಮಾಡ್ತಿದ್ದೀರಾ ಅನ್ನೋದು ಅವ್ರಿಗೆ ಅರ್ಥ ಆಗ್ಬೇಕು, ತಲೆಯಲ್ಲಿ ಕೂರ್ಬೇಕು, ಅಷ್ಟೇ ನಮಗೆ ಬೇಕಾಗಿರೋದು. ಅರ್ಥ ಆಗ್ತಿದ್ಯಾ? ಸೊ ಈ ತರ ಮಾಡಿದಾಗ ಅಟ್ಲೀಸ್ಟ್ ಏನೋ ಯು ಆರ್ ಟ್ರೈಯಿಂಗ್ ಅಂದ್ಬಿಟ್ಟು ನಿಮ್ಮ ಜಾಬ್ಗೆ ಅಷ್ಟೊಂದು ಅಫೆಕ್ಟ್ ಆಗೋದು ಸಿಚುಯೇಷನ್ಸ್ ಬರೋದಿಲ್ಲ, ಓಕೆನಾ? ಸೆಕ್ಯೂರ್ ಆಗುತ್ತೆ, ರೈಟ್? ಈಗ ನೀವು ರಿಜೆಕ್ಟ್ ಆಯ್ತು, ಓಕೆ ಫೈನ್, ಬಟ್ ಅದನ್ನೂ ಕೂಡ ಮಾಡದೇ ಎಲ್ಲ ಇರೋರು ಎಷ್ಟೊಂದು ಜನ ಇದಾರಲ್ವಾ? ಸೊ ಕಂಪೇರ್ ಟು ದೆಮ್ ನೀವು ಸೇಫರ್ ಸೈಡ್ ಇರ್ತೀರಾ. ಅರ್ಥ ಆಗ್ತಿದೆಯಾ ಇವಾಗ? ಗೊತ್ತಾಗಿದೆ ಅಂತ ಅನ್ಕೊಂಡಿದೀನಿ. ಓಕೆ, ಇವಾಗ ಕೆಲವೊಂದು ಜಾಬ್ಸ್ ಇದೆ, ಅದನ್ನ AI ರೀಪ್ಲೇಸ್ ಮಾಡೋದು ಕಷ್ಟ ಇದೆ. ಸೊ ಅದ್ ಯಾವುದು ಅಂತ ಇವಾಗ ನೋಡೋಣ. ಎಷ್ಟೊಂದು ಜಾಬ್ಸ್ ಅಲ್ಲಿ ಸೋಷಿಯಲ್ ಮತ್ತೆ ಎಮೋಷನಲ್ ಇಂಟೆಲಿಜೆನ್ಸ್ ಬೇಕಿರುತ್ತೆ. ಸೊ ಅಲ್ಲಿ AI ರಿಪ್ಲೇಸ್ ಆಗೋದು, ಹ್ಯೂಮನ್ ನ AI ರಿಪ್ಲೇಸ್ ಮಾಡೋದು ಕಷ್ಟ ಇರುತ್ತೆ. ಬಿಕಾಸ್ AI ಎಮೋಷನಲ್ ಲೆಸ್ ಅಲ್ವಾ? ಎಮೋಷನ್ಸ್ ಇರೋದಿಲ್ಲ, ಎಮೋಷನ್ ಲೆಸ್ ಅದು. ಅಂಡ್ ಡಾಕ್ಟರ್ಸ್ ಜಾಬ್ ಹೋಗೋಕ್ ಸಾಧ್ಯನಾ ಹೇಳಿ? ಅವ್ರ ಅಡ್ವೈಸಸ್ ತಗೋಬಹುದು AI ಇಂದ, ಕೆಲವೊಂದು ಸಣ್ಣ ಪುಟ್ಟ ವರ್ಕ್ಗಳು ಈಸಿ ಆಗೋ ರೀತಿ ಮಾಡ್ಕೋಬಹುದು. ಬಟ್ ಡಾಕ್ಟರ್ ಈಸ್ ವೆರಿ ಇಂಪಾರ್ಟೆಂಟ್. ಒಂದು ಸರ್ಜರಿ, ಒಂದು ಆಪರೇಷನ್, ಅಂಡ್ ಯಾವುದೋ ಒಂದು ಕಾಯಿಲೆನ ಕರೆಕ್ಟಾಗಿ ಅಸೆಸ್ ಮಾಡಬೇಕು ಅಂದ್ರೆ ಡಾಕ್ಟರ್ ಇರಲೇಬೇಕು. ಸೊ ಆ ಜಾಬ್ ಕೂಡ ಸೇಫ್ ಇರುತ್ತೆ. ಅಂಡ್ ಥೆರಪಿಸ್ಟ್ ಜಾಬ್ಗಳು, ರೈಟ್? ಈ ಸೈಕಿಯಾಟ್ರಿಸ್ಟ್ ಅಥವಾ ಥೆರಪಿಸ್ಟ್, ಸೊ ಈ ತರ ಜಾಬ್ಗಳು ಇದ್ದೇ ಇರುತ್ತೆ. ಯಾಕಂದ್ರೆ ಹ್ಯೂಮನ್ ಎಮೋಷನ್ಸ್ ನ ಅರ್ಥ ಮಾಡ್ಕೊಂಡು ಅವ್ರಿಗೆ ಟೈಮ್ ಟು ಟೈಮ್ ಗೈಡ್ ಮಾಡಬೇಕು. ಸೊ ಇದನ್ನ ಅಷ್ಟೊಂದು ಹ್ಯೂಮನ್ ಮಾಡಿದಷ್ಟು ಎಫೆಕ್ಟಿವ್ ಆಗಿ AI ಮಾಡೋದು ಸ್ವಲ್ಪ ಕಷ್ಟ ಇದೆ. ಅಂಡ್ ಈವನ್ ಎಲೆಕ್ಟ್ರಿಷಿಯನ್ಸ್, ಪ್ಲಂಬರ್ಸ್, ಸೊ ಇವ್ರನ್ನು ಕೂಡ AI ಟಚ್ ಮಾಡೋದಕ್ಕಾಗೋದಿಲ್ಲ. ಬಿಕಾಸ್ ಐಡೆಂಟಿಫೈ ಮಾಡಬೇಕು ಎಲ್ಲಿ ತಪ್ಪಾಗಿದೆ, ಮತ್ತದನ್ನ ಈಗ ಪೈಪ್ ಏನಾದ್ರು ಆಗಿದೆ ಪೈಪ್ ನ ತೆಗೆದು ಹಾಕ್ಬೇಕು. ಇದೆಲ್ಲ AI ಕಾಂಟ್ ಡೂ, ರೈಟ್? ಅಂಡ್ ಮಿಡ್ ವೈಫ್ ಜಾಬ್ ಕೂಡ AI ಮಾಡೋದಕ್ಕಾಗೋದಿಲ್ಲ. ಪೊಲಿಟಿಷಿಯನ್ಸ್ ಜಾಬ್, ರೈಟ್? ಅಂಡ್ ಜಡ್ಜಸ್, ಸೊ ಅದು ಕೂಡ AI ಮಾಡೋದಕ್ಕಾಗೋದಿಲ್ಲ. ಸೊ ಈ ತರ ತುಂಬಾ ಜಾಬ್ಸ್ ಇದೆ AI ರಿಪ್ಲೇಸ್ ಮಾಡೋದಕ್ಕೆ ಆಗ್ದಲೇ ಇರುವಂತದ್ದು. ಬಟ್ ನೀವೀಗಾಗ್ಲೇ AI ರಿಪ್ಲೇಸ್ ಮಾಡುವಂತಹ ಜಾಬ್ ಅಲ್ಲಿ ಇದ್ರೆ, ಸಾರಿ ಅಲ್ಲ, AI ರಿಪ್ಲೇಸ್ ಅಲ್ಲ, AI ಸ್ಕಿಲ್ ಗೊತ್ತಿರುವಂತಹ ನಿಮ್ಮ ಫ್ರೆಂಡ್ಸ್, ಕಲೀಗ್ಸ್ ನಿಮ್ಮ ರಿಪ್ಲೇಸ್ ಮಾಡೋ ರೀತಿ ಆಗಿದ್ರೆ ಜಸ್ಟ್ ಸ್ಟಾರ್ಟ್ ನೌ. ಇಟ್ಸ್ ನೆವರ್ ಟೂ ಲೇಟ್, ಓಕೆನಾ? ಲರ್ನ್, ಅಟ್ಲೀಸ್ಟ್ ಸ್ಮಾಲ್ ಬೇಸಿಕ್ಸ್ ನಾದ್ರೂ ಕಲೀರಿ ಇವಾಗ್ಲೇನೆ. ಆ ಕಲ್ತಿದ್ದನ್ನ ನಿಮ್ ಜಾಬ್ ಅಲ್ಲಿ ಚಿಕ್ಕದಾಗಿ ಅಪ್ಲೈ ಮಾಡೋದಕ್ಕಾಗುತ್ತಾ? ಟ್ರೈ ಮಾಡಿ ನೋಡಿ, ಅಪ್ಲೈ ಮಾಡಿ. ಇಫ್ ಇಟ್ ಈಸ್ ಸಕ್ಸೀಡೆಡ್, ಓಕೆನಾ? ನಿಮ್ಮ ಟೀಮ್ಗೆ ಶೋಕೇಸ್ ಮಾಡಿ ಅದನ್ನ. ಅಟ್ಲೀಸ್ಟ್ ಯು ಆರ್ ಡೂಯಿಂಗ್ ಸಮಥಿಂಗ್ ಅಂತ ಆದ್ರೂ ತೋರಿಸ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ, ಇನ್ನು ಜಾಸ್ತಿ ಜನ ಯಾರು ನಿಮ್ಮ ಪಾತಲ್ಲೇ ಇರ್ತಾರೆ, ಕಲಿಯೋರು ಅಥವಾ ಆಲ್ರೆಡಿ ಜಾಸ್ತಿ ನಾಲೆಡ್ಜ್ ಇರೋರು,
ಅವರು ನಿಮಗೆ ಫ್ರೆಂಡ್ ಆಗ್ತಾ ಬರ್ತಾರೆ, ಆಯ್ತಾ? ನಿಮಗೆ ಒಂದು ಟೀಮೇ ಬಿಲ್ಡ್ ಆಗ್ತಾ ಬರುತ್ತೆ ಹೆಲ್ಪ್ ಮಾಡೋ ಅಂತವ್ರು. ಸೊ ನೀವು ಅದ್ರೊಳಗೆ ಒಂದ್ಸತಿ ಹೋಗ್ಬಿಟ್ರೆ ಯು ವಿಲ್ ಲರ್ನ್ ಸಮ್ ಹೌ. ಓಕೆನಾ? ನೀರಲ್ಲಿ ಇಳಿದೇನೆ ಈಜೋದ್ ಕಲಿಯೋದಕ್ಕಾಗುತ್ತಾ? ಅದೇ ಇಳಿದ್ಬಿಟ್ರೆ ಯು ವಿಲ್ ಲರ್ನ್ ಸಮ್ ಹೌ. ಅಂಡ್ ಅಲ್ಲಿ ಹೇಳ್ಕೊಡೋರು ಬರ್ತಾರೆ, ಕರೆಕ್ಟ್. ಅಂಡ್ ಲೈಫ್ ಜಾಕೆಟ್ ಇರುತ್ತೆ, ಅದ್ರ ಮೂಲಕ ನೀವು ಈಜೋ ತರ ಪ್ರಾಕ್ಟೀಸ್ ಕೂಡ ಮಾಡ್ಕೋಬಹುದು ಅಲ್ವಾ? ಐ ಮೀನ್ ಎಷ್ಟೊಂದು ಆಪರ್ಚುನಿಟಿ ಇರುತ್ತೆ. ಫಸ್ಟ್ ನೀವು ಅದ್ರೊಳಗೆ ಇಳಿಯೋದನ್ನ ಕಲೀರಿ ಅಷ್ಟೇನೆ. ಸೊ ನಿಮ್ಮ ಕೆರಿಯರ್ ಆಬ್ವಿಯಸ್ಲಿ ಗ್ರೋ ಆಗೇ ಆಗುತ್ತೆ ಅಲ್ವಾ? ಭಯ ಬೇಡ. ಒಂದಲ್ಲ ಒಂದು ಕಂಪ್ನಿಲಿ ಜಾಬ್ ಸಿಕ್ಕೇ ಸಿಗುತ್ತೆ. ಮೇ ಬಿ MNC ಕಂಪ್ನಿಯಿಂದ ನಿಮ್ಮನ್ನ ತೆಗ್ದಿರ್ಬೋದು, ಬಟ್ ಸಮ್ ವಾಟ್ ಯು ನೋ ಸಮ್ AI ಸ್ಕಿಲ್, ಅದು ಸ್ಟಾರ್ಟ್ಅಪ್ ಗಳಿಗೆ ಯೂಸ್ ಆಗುತ್ತಲ್ವಾ? ಸೊ ನಿಮ್ಮನ್ನ ಸ್ಟಾರ್ಟ್ಅಪ್ ಅವರಾದ್ರೂ ತಗೋತಾರೆ ಅಲ್ವಾ? ಅದೇ ನೀವು ಏನು ಕಲಿದಲ್ಲೇ ಹೋಗ್ಬಿಟ್ರೆ ಐ ಮೀನ್ ಹೂ ವಿಲ್ ಟೇಕ್ ಯು, ರೈಟ್? ಅದರ್ವೈಸ್ ನೀವು ನಿಮ್ಮ ಕಂಪ್ಲೀಟ್ ಇಂಜಿನಿಯರಿಂಗ್ ಅಥವಾ IT ಬ್ಯಾಕ್ಗ್ರೌಂಡ್ ಬಿಟ್ಟು ಬೇರೆ ಕೆಲಸನ ಮಾಡೋದಕ್ಕಾದ್ರೂ ನೀವು ರೆಡಿ ಇರಬೇಕು. ಸೊ ಹೆದರ್ಕೊಳ್ಳೋದು ಬಿಟ್ಟು ನಿಮ್ಮಿಂದ ಎಷ್ಟು ಎಫರ್ಟ್ ಹಾಕೋಕ್ಕಾಗುತ್ತೆ ಹಾಕಿ. ಬಿಕಾಸ್ ಕೆಲಸ ಹೋದ್ರೆ ಎಲ್ರದ್ದು ಹೋಗುತ್ತೆ ಅಲ್ವಾ? AI ಬಂತು ಅಂತ ಅಂದ್ರೆ, ಐ ಮೀನ್ ಎಲ್ಲಾರ್ನು ಬಂತು ಅಂತ ಅಂದ್ರೆ ಅಲ್ಲ, ಆಕ್ಚುಲಿ ಬಂದಿದೆ, ಅಕಸ್ಮಾತ್ ಆಗಿ ರಿಪ್ಲೇಸ್ ಮಾಡ್ಬೇಕು ಅಂತ ಅಂದ್ರೆ ಎಲ್ರದ್ದು ಹೋಗುತ್ತೆ, ನಿಮ್ಮೊಬ್ರದೇ ಅಲ್ಲ. 100ಕ್ಕೆ 95 ಜನದಂತೂ ಹೋಗೇ ಹೋಗುತ್ತೆ. ಸೊ ನೀವೊಬ್ರೇ ಅಂತ ನೀವು ಯೋಚನೆ ಮಾಡೋದ್ರಲ್ಲಿ ಅರ್ಥನೇ ಇರೋದಿಲ್ಲ. ಓಕೆ, ಸೊ ಬಿ ಸ್ಟ್ರಾಂಗ್ ಅಂಡ್ ಅಟ್ಲೀಸ್ಟ್ ಕಲೀರಿ ಏನಾದ್ರು. ಓಕೆನಾ? ಸೊ ಓಕೆ ಗೈಸ್, ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇದೇ ರೀತಿ ಇನ್ನೂ ಸಾಕಷ್ಟು ವಿಡಿಯೋಗಳು ನನ್ನ ಚಾನಲಲ್ಲಿ ಇದೆ. ಅಂಡ್ ಇನ್ನ ಬೇರೆ ಬೇರೆ ಥರ ವಿಡಿಯೋಗಳನ್ನ ಕೂಡ ನಾನು ತಗೊಂಡು ಬರ್ತೀನಿ. ಓಕೆನಾ? ಸೊ ಈ ವಿಡಿಯೋ ಹೇಗೆ ಅನ್ನಿಸ್ತು ನಿಮಗೆ ಕಮೆಂಟ್ ಮಾಡಿ ಹೇಳಿ ನನಗೆ. ಓಕೆನಾ? AI ರಿಲೇಟೆಡ್ ಇನ್ನೂ ಸ್ವಲ್ಪ ವಿಡಿಯೋಸ್ ಬೇಕಿದ್ರೆ ಮಾಡ್ತೀನಿ. ಓಕೆ, ಸೊ ಎಸ್, ಲೈಫ್ ಅಡ್ವೈಸ್ ಯೂಸ್ ಆಯಿತು ಅಂತ ಅನ್ಕೊಂಡಿದ್ದೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಅಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಆಲ್. ಅಂಡ್ ಇನ್ನೊಂದು, ಪ್ರತಿದಿನ ರಾತ್ರಿ 9:45ಗೆ ನಾನು ಯೂಟ್ಯೂಬ್ ಚಾನಲಲ್ಲಿ ಯೂಟ್ಯೂಬ್ ಲೈವ್ ಮಾಡ್ತಿದ್ದೀನಿ. ಸೊ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಿ. ತುಂಬ ಜನ ಜಾಯಿನ್ ಆಗಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ನನಗೆ. ಸೊ ಐ ಆಮ್ ವೆರಿ ಹ್ಯಾಪಿ. ಎಸ್, ಸೊ ನಿಮ್ಮ ಒಂದು ಥಾಟ್ಸ್ನ ಶೇರ್ ಮಾಡ್ಕೋಬೇಕು ಅಂದ್ರೆ, ನಿಮ್ಮ ಮನಸ್ಸನ್ನ ಹಗುರ ಮಾಡ್ಕೋಬೇಕು ಅಂದ್ರೆ, ನಿಮ್ಮ ಪ್ರಾಬ್ಲಮ್ಸ್ನ ಹೇಳ್ಕೋಬೇಕು ಅಂದ್ರೆ ಲೈವ್ ಜಾಯಿನ್ ಆಗಿ ಮಾತಾಡಿ. ಓಕೆನಾ? ಸೊ ಎಲ್ರಿಗೂ ಅವಕಾಶ ಇದೆ. ಅರ್ಥ ಆಗ್ತಿದ್ಯಾ? ಸೊ ಎಸ್, ಅಂಡ್ ಏನೇ ಇದ್ರೂ ಕೂಡ ಕಮೆಂಟ್ ಮೂಲಕನೂ ತಿಳಿಸಿ. ನಿಮ್ದು ಏನಾದ್ರು ಮಾನಸಿಕವಾಗಿ ಪ್ರಾಬ್ಲಮ್ ಇದೆ, ಈ ತರ ಇದೆ, ಹೇಗೆ ಸೊಲ್ಯೂಷನ್ ತಗೋಬೇಕು, ಹೇಗೆ ನಾನು ಡಿಸೈಡ್ ಮಾಡಲಿ, ಕನ್ಫ್ಯೂಷನ್ ಇದೆ, ಸೊ ಎನಿಥಿಂಗ್ ಇಟ್ ಕುಡ್ ಬಿ. ಓಕೆನಾ? ಸೊ ನನ್ನ ಚಾನಲ್ ನಿಮಗೋಸ್ಕರ. ಓಕೆ, ಸೊ ಎಸ್, ಇಷ್ಟು ಹೇಳ್ತಾ ಮುಗಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋ. ಬಾಯ್, ಸಿ ಯು ಆಲ್.